ಅಯೋಧ್ಯ ಬಾಲರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಅರುಣ್ ಯೋಗಿರಾಜ್ ಅವರು ಇಡೀ ದೇಶಕ್ಕೆ ಒಂದು ಸೆಲೆಬ್ರಿಟಿ ಆಗಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಇನ್ನು ಅವರು ಈಗಾಗಲೇ ಅಯೋಧ್ಯೆಯಿಂದ ಹೊರಟಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಲುಪಲಿದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ಲಿಕ್ಕೆ ಇಡೀ ಕುಟುಂಬ ಸಾಕಷ್ಟು ಕಾತುರದಿಂದ ಸಂತೋಷದಿಂದ ವೇಟ್ ಮಾಡ್ತಾ ಇದೆ ಅಂತ ತಪ್ಪಾಗಲ್ಲ. ಒಬ್ಬೊಬ್ಬರನ್ನೇ ನಾನು ಮಾತಾಡಿಸ್ತಾ ಹೋಗ್ತೇನೆ. ಮೊದಲಿಗೆ ಅವರ ಸಹೋದರಿ ಒಬ್ರು ನನ್ನ ಜೊತೆಲಿದ್ದಾರೆ. ಮೇಡಮ್, ಈಗಾಗಲೇ ಎಲ್ಲ ಗೊತ್ತಾಗಿದೆ ನಿಮ್ಗೆ. ಅವರು ಒಂದು ಕೆತ್ತಿದಂತಹ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಗ್ತಾ ಇದೆ. ಈಗಾಗಲೇ ಗೊತ್ತಾಗಿರೋ ಪ್ರಕಾರ ಸುಮಾರು 6-7 ತಿಂಗಳಾಗಿದೆ ಅವರು ಮನೆ ಬಿಟ್ಟು ಅಲ್ಲಿ ಆ ಕೆಲಸಕ್ಕೆ ತೊಡಸ್ಕೊಂಡು. ಈಗ ಸದ್ಯಕ್ಕೆ ಅವ್ರನ್ನ ನೋಡ್ಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಮೊದಲನೇದಾಗಿ ಪ್ರಾಣ ಪ್ರತಿಷ್ಠಾಪನೆ ಆದ ಬಾಲರಾಮ ಅನ್ನೋದು ಕೇಳೋದಕ್ಕೆ ಎಷ್ಟು ಖುಷಿ ಆಯ್ತು ನಿಮ್ಗೆ? ಅದು ಪೂರ್ವ ಜನ್ಮದ ಪುಣ್ಯ ಅಂತಾನೆ ಹೇಳ್ಬೋದು ಇಡೀ ಕುಟುಂಬಕ್ಕೇನೆ. ಅದೇ ಹೇಳಿದೀನಿ ನಾನು ಮೊದಲೇನೆ, ಇವನು ನಮ್ಮ ಮನೇಲಿ ಹುಟ್ಟಿ ಬೆಳೆದಿದ್ದಾನೆ. ಆಮೇಲಿಂದ ನಾವು ಅಯೋಧ್ಯೆ ಇದರಲ್ಲಿ ಪ್ರತಿಷ್ಠಾಪನೆ ಆಗಿದ್ದ ದಿವಸನೂ ನಾವು ರಾಮಂದು ಪ್ರತಿಮೆ ಇಟ್ಟು ಪೂಜೆ ಮಾಡಿದ್ವಿ. ಪ್ರತಿಯೊಬ್ರು ಹೋಗೋರು ಬರೋರೆಲ್ಲ ನಮ್ಮ ಮನೆಗೆ ಬಂದು ಇಲ್ಲೇನೆ ಅವರು ರಾಮಲೆಲ್ಲ ಮಾಡಿರೋರು ಇದೇ ಮನೆ ಅಂತ ಹೇಳಿ ಸುಮಾರು ಜನ ಬರ್ತಿದ್ರು. ನಮಗೂ ಒಂಥರ ಈ ಮಿನಿ ಅಯೋಧ್ಯೆ ಥರನೇ ಆಗ್ಬಿಟ್ಟಿತ್ತು. ತುಂಬ ಖುಷಿ ಆಗ್ತಿತ್ತು. ಅಟ್ಲೀಸ್ಟ್ ಅವ್ರು ನೋಡದೆ ಆದರೂ ಅವ್ರ ಮನೆಯವ್ರನ್ನ ನೋಡಿದ್ವಿ, ಅವ್ರನ್ನ ತಾಯಿಯವ್ರು ನೋಡಿದ್ವಿ. ಅಲ್ಲೆಲ್ಲ ನಾವು ಮನೆಯಲ್ಲೇ ಕೆಲಸ ಮಾಡೋದು. ವಿಗ್ರಹಗಳು ಬೇರೆ ವಿಗ್ರಹಗಳನ್ನೂ ನಮಸ್ಕಾರ ಮಾಡಿಕೊಂಡು ತುಂಬ ಪೂಜನೀಯ ಭಾವದಿಂದ ಜನರ ಒಂದು ಪ್ರತಿಕ್ರಿಯೆ ಇತ್ತು. ಆಮೇಲಿಂದ ಪ್ರೀತಿ ಸಂತೋಷ ಎಲ್ಲ ಕಾಣಿಸ್ತಿತ್ತು. ಎಲ್ಲೊಂದ್ ಕಡೆ ಈಗ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿರುವಂತಹ ಒಂದು ವಿಗ್ರಹ ಏನಿದೆ, ಅಥವಾ ಈಗ ಆ ಒಂದು ವಿಗ್ರಹವನ್ನ ನೋಡಿದ ತಕ್ಷಣ ಬಾಲರಾಮ ಹೀಗೆ ಇದ್ನೇನೋ, ಬಾಲರಾಮ ಇಲ್ಲಿದ್ದಾನೇನೋ ಅನ್ನುವಂತಹ ಒಂದು ಫೀಲ್ ಬರುತ್ತೆ. ಸೊ ಅದು ನೀವು ಫಸ್ಟ್ ಟೈಮ್ ನೋಡಿದಾಗ, ಅಂದ್ರೆ ಈ ಒಂದು ಶಿಲೆಯನ್ನ ಕೆತ್ತಿ ಆ ಒಂದು ವಿಗ್ರಹ ಕಂಪ್ಲೀಟ್ ಆದಾಗ ನೋಡಿದಾಗ ನಿಮ್ಗೆ ಏನ್ ಅನ್ಸಿತ್ತು? ನಮ್ಮನೆ ಸಾಕ್ಷಾತ್ ಭಗವಂತ ಮಾತಾಡ್ಸ್ಲಿಕ್ಕೆ ನೋಡ್ಲಿಕ್ಕೆ ಬಂದಿದ್ದಾರೆ ಅಂತ ನಂಗೆ ಈಗ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಈಗ ಬರ್ತಾ ಇದ್ದಾರೆ. ಅವ್ರು ಬಂದ ತಕ್ಷಣ ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರ? ಈಗ ಎಲ್ಲರಿಗೂ ಒಂಥರ ಪೂಜನೀಯ ಭಾವ ಬಂದ್ಬಿಟ್ಟಿದೆ. ಅವ್ರು ನೋಡಿದ ತಕ್ಷಣ ಕೈ ಎತ್ತಿ ಮುಗಿಬೇಕಪ್ಪ ಅನ್ನುವಂತ ಒಂದು ಭಾವನೆ ಬಂದಿದೆ. ಅಂತವ್ರು ನಿಮ್ಮ ಸಹೋದರ, ಸೊ ಹಾಗಾಗಿ ನಾವು ನೋಡ್ತಾ ಇದೀವಿ. ಅದೇ ಒಂದು ಒಳ್ಳೆ ಕಾರ್ಯ ಮಾಡ್ಬಿಟ್ಟು ಬಂದಿದೆಯಲ್ಲ, ರಾಮನ್ ಕೆತ್ತಿದೆಯಲ್ಲ ಅಂತ ವಿಶ್ ಮಾಡೋಣ ಅಂತಾನೆ ಅನ್ಕೊಂಡಿದೀವಿ. ಎಲ್ಲರೂ ಪ್ರತಿ ಒಬ್ರು ನಮ್ಗೆ ಎಷ್ಟು ಆ ವಿಗ್ರಹ ನೋಡ್ಬಿಟ್ಟು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಅದು ಬಾಯಲ್ಲೂ ಹೇಳಕ್ಕಾಗಲ್ಲ. ಅದು ಒಬ್ಬೊಬ್ರು ವ್ಯಕ್ತಿಗಳ ಅವರೇ ಒಂದು ಕಲ್ಪನೆ ಭಾವ ಅದೆಲ್ಲ ಸೇರಿಸಿ ಹೇಳ್ತಾರಲ್ಲ, ನಮ್ಗೆ ಎಷ್ಟು ಖುಷಿ ತಂದ್ಕೊಟ್ಟಿದೆ ಅಂದ್ರೆ ಅಷ್ಟೊಂದು ಖುಷಿ ತಂದ್ಕೊಟ್ಟಿದೆ ನಮ್ಗೆ. ಬಾಲರಾಮನ್ ನೋಡಿದಾಗ ಪ್ರಾಣ ಪ್ರತಿಷ್ಠೆ ದಿವಸ ನೋಡಿದ್ವಲ್ಲ, ಕಣ್ಣಲ್ಲಿ ನೀರು ಅದಾಗೆ ಸುರಿತಾ ಇತ್ತು ನಮ್ಗೆ. ನಿಜವಾಗ್ಲೂ ಕಣ್ಣೀರು ಸುಮ್ಮನೆ ತಾನಾಗೆ ಹರ್ಕೊಂಡ್ ಬರ್ತಾ ಇತ್ತು. ಅಷ್ಟು ಸಂತೋಷ ಆಗುತ್ತೆ. ಎಲ್ಲೊಂದ್ ಕಡೆ ಬಾಲರಾಮನೇ ಅಲ್ಲಿ ನಿಲ್ಸಿದ್ದಾನೇನೋ ಅನ್ನೋದು ಅದು ವರ್ಣಿಸಕ್ಕೆ ಅಸಾಧ್ಯ. ಅಷ್ಟು ಖುಷಿ ತಂದ್ಬಿಟ್ಟಿದೆ ನಮ್ಗಂತೂ. ಈಗ ಇಡೀ ದೇಶಕ್ಕೆ ಒಂದು ಸೆಲೆಬ್ರಿಟಿ ಫೀಲ್. ಈಗ ಚೆನ್ನಾಗಿ ಅವ್ನು ಒಳ್ಳೇದು ಇನ್ನೂ ಎತ್ತೆತ್ರಕ್ಕೆ ಬೆಳೀಲಿ ಅಂತ ಆಸೆ ಪಡ್ತೀವಿ ಎಲ್ಲರ ಕುಟುಂಬದವರೆಲ್ಲ. ಥ್ಯಾಂಕ್ ಯು. ಇನ್ನು ಕಷ್ಟೋ ಜನ ಅವರ ಕುಟುಂಬಸ್ಥರು ಬಂದಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನೀವು ಏನೋ ಹೇಳ್ತಾ ಇದ್ರಿ ನಿಮ್ಮ ಅರುಣ್ ಯೋಗಿರಾಜ್ ಅವರು. ನನ್ಗೆ ಅರುಣ್ ಬಂದ ತಕ್ಷಣ ಅರುಣ್ ದೃಷ್ಟಿ ನನ್ ಮೇಲೆ ಬೀಳಪ್ಪ ಅನ್ನೋದೇ ಕಾಯ್ತಾ ಇದೀವಿ. ಈಗ ಎಷ್ಟೊಂದ್ ಜನ ಕಾಯ್ತಾ ಇದೀವಿ ನಾವು. ಅರುಣ್ ಯಾರನ್ನ ನೋಡ್ತಾರೆ, ಯಾರ ಜೊತೆ ಸ್ಮೈಲ್, ಫಾರ್ ಎವರ್ ಮೆಮೊರಬಲ್ ಮೂಮೆಂಟ್. ಎಲ್ಲೊಂದ್ ಕಡೆ ಈಸಿಯಾಗಿ ನೀವು ಮನೆಯಲ್ಲಿ ಸಿಗ್ತಾ ಇದ್ದಂತ ಅರುಣ್ ರಾಜ್, ಈಗ ನೀವು ಅವ್ರನ್ನ ಮಾತಾಡ್ಸೋದಕ್ಕೆ ಕಾಯ್ಬೇಕು, ಅಥವಾ ಅವ್ರು ನಮ್ಮನ್ನ ನೋಡಿ ಮಾತಾಡ್ಸಿದ್ರೆ ಸಾಕು ಅನ್ನುವಂತ ಫೀಲ್ ಆಗ್ಬಿಟ್ಟಿದ್ಯಾ ಅಂತ? ಅದೇ ಹೇಳಿದ್ದು, ಸದ್ಯಕ್ಕೆ ಅವ್ರ ದೃಷ್ಟಿ ನಮ್ಮ ಮೇಲೆ ಅಕಯ್ಯ ಅಂತ ನನ್ನ ಯಾವಾಗ್ಲೂ ಅವ್ರು ಕರೆಯೋದು. ಎಲ್ಲರನ್ನು ಮಗುನು ಅಷ್ಟೇ ಭಾಳ ರೆಸ್ಪೆಕ್ಟ್ ಕೊಟ್ಟು ಅವ್ರು ಮಾತಾಡ್ಸೋದು. ನಾನಂದ ಈಗ ಬಂದ ತಕ್ಷಣ ನನ್ನನ್ನು ನೋಡಿ ಆ ಒಂದು ಸಣ್ಣದು ಒಂದು ಆ ಕಣ್ಮುಂದೆ ಅಕ್ಕ ಇದಾರ ಅಂತ ಹೋಗಿದ್ರೆ ಸಾಕು. ವಿ ಆರ್ ವೆರಿ ಮಚ್ ಸ್ಯಾಟಿಸ್ಫೈಡ್. ಅವ್ರು ನಾನು ಮಾತಾಡ್ಸಿಲ್ಲ, ನಾನು ಅವ್ರು ನೋಡ್ತಾ ಇದ್ರೆ ಅಷ್ಟೇ ಸಮಾಧಾನ ಆಗ್ತದೆ, ನನಗೆ ಖುಷಿ ಆಗ್ತದೆ. ಈ ಒಂದು ಪ್ರೌಡ್ ಮೂಮೆಂಟು ನಮ್ಮ ಫ್ಯಾಮಿಲಿಗೆ. ನಾವು ಚಿಕ್ಕ ವಯಸ್ಸನ್ನು ನೋಡಿದ್ದೀವಿ, ನಮ್ಮ ತಾತನೂ ವಿಗ್ರಹ ಮಾಡಿದ್ದಾರೆ, ನಮ್ಮ ಮಾವನೂ ವಿಗ್ರಹ ಮಾಡ್ತಿದ್ದಾರೆ. ನಾವು ವಿಗ್ರಹಗಳು ಮನೆಯಿಂದ ಆಚೆ ಹೋಗೋದು, ಪೂಜೆ ಮಾಡಿಸೋದು ಇವೆಲ್ಲನೂ ನಾವು ನೋಡ್ತಾನೆ ಬಂದಿದ್ದೀವಿ. ನ್ಯಾಷನಲ್ ಲೆವೆಲಲ್ಲಿ ನಮ್ಮ ತಾತ ರಾಷ್ಟ್ರ ಪ್ರಶಸ್ತಿ ತಗೊಂಡ್ರು, ಮತ್ತು ರಾಜ್ಯ ಪ್ರಶಸ್ತಿ ನಮ್ಮ ಮಾವ ತಗೊಂಡ್ರು. ಎಲ್ಲ ಪ್ರೌಡ್ ಫೀಲಿಂಗು, ಆ ಒಂದು ಸಂತೋಷನ ನಾವೆಲ್ಲ ಅನುಭವಿಸಿದ್ದೀವಿ. ಬಟ್ ಈ ರೀತಿ ಸಡನ್
ಬದಲಾವಣೆ, ಅದ್ಭುತ, ಆಶ್ಚರ್ಯ, ಸಂತೋಷ ಎಲ್ಲ ಒಟ್ಟಿಗೆ ಬರ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಗೆ ಹೇಳೋದು, ಅವನು 7 ತಿಂಗಳಿಂದ ಭಾಳ ಶ್ರಮ ಪಟ್ಟಿದ್ದಾರೆ. ಅವ್ರ ಆರೋಗ್ಯ ಫಸ್ಟ್ ಆಫ್ ಆಲ್ ಅವನ ಆರೋಗ್ಯ ಸರಿ ಮಾಡ್ಕೋಬೇಕು. ತುಂಬಾ ಸ್ವಲ್ಪ ವೆಯ್ಟ್ ಲಾಸ್ ಆಗಿದೆ. ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅವನಿಗೆ ಆರೋಗ್ಯನ ನಾವು ಸರಿ ಮಾಡ್ಕೊಳ್ಳೋ ಅಷ್ಟು ನಾವು ಅವ್ರಿಗೆ ಸಪೋರ್ಟ್ ಕೊಡಬೇಕು. ಇನ್ನೂ ಹೆಚ್ಚಿನ ಕೊಡುಗೆ ಕೊಡಲಿ. ದೇವರು, ಆ ರಾಮ ಎಲ್ಲ ಶಕ್ತಿ ಮತ್ತೆಲ್ಲನೂ ಅವನಿಗೆ ಕೊಟ್ಟು ಮುಂದಿನ ಒಂದು ಐತಿಹಾಸಿಕ ಕ್ಷಣ ಇದೆಲ್ಲ. ನಮಗೂ ಒಂಥರ ಐತಿಹಾಸಿಕ ಕ್ಷಣ. ನನ್ನ ಜೀವನದಲ್ಲಿ ನಂದೇ ಇದೆ. ಎಲ್ಲೊಂದ್ ಕಡೆ 500 ವರ್ಷಗಳನ್ನ ಕಾದಿರುವಂತಹ ಒಂದು ದೇವಾಲಯ ಈಗ ಇನಾಗ್ರೇಟ್ ಆಗಿದೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದಿಂದ ಬಾಲರಾಮನ ವಿಗ್ರಹ ಹೋಗಿದೆ, ಅದು ಪ್ರಾಣ ಪ್ರತಿಷ್ಠಾಪನೆ ಕೂಡ ಗೊಂಡಿದೆ ಅನ್ನೋದು ಎಲ್ಲೊಂದ್ ಕಡೆ ಸಾಕಷ್ಟು ದೊಡ್ಡ ಮಟ್ಟದ ಖುಷಿ ಅಂತ. ಖಂಡಿತವಾಗ್ಲೂ ಇವೆಲ್ಲ ಅದೇನು ದೇವರದ ಒಂಥರ ಅವನ ಅದೃಷ್ಟನೋ ನಮ್ಮ ಅದೃಷ್ಟನೋ ಅಥವಾ ನಮ್ಮ ಕರ್ನಾಟಕ ಮಣ್ಣಿನ ಅದೃಷ್ಟನೋ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ 500 ವರ್ಷಗಳಲ್ಲಿ 5 ಶತಮಾನಗಳ ನಮ್ಮ ಪೂರ್ವಿಕರು ಬಂದು ಹೋಗಿದ್ದಾರೆ. ಎಲ್ಲರೂ ಸಹ ಕೋರ್ಟಲ್ಲಿ ಏನು ಡಿಸಿಷನ್ ಬರ್ಬೋದು ಅನ್ನೋದೆಲ್ಲ ಎಷ್ಟೋ ಜನ ಪ್ರಾಣನೂ ಹೊಟ್ಟೆ ಹೋಗಿದೆ. ಈಗ ನಾವು ನಿಜವಾಗ್ಲೂ ಒಂಥರ ಪುಣ್ಯವಂತರು. ಈ ಶತಮಾನದಲ್ಲೇನೆ ದೇವಸ್ಥಾನ ನೋಡಿರೋದು, ದೇವ್ರ ಬಂದಲ್ಲಿ ಕೂತಿರೋದು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಕುಟುಂಬದಿಂದ ಮಾಡಿರೋ ಅಂಥ ವ್ಯಕ್ತಿ ದೇವ್ರು ಅಲ್ಲೋಗಿ ಕೂತಿದೆ ಅನ್ನೋದು ಇನ್ನೂ ಅದ್ಭುತವಾದ ಕ್ಷಣ. ಇದು ಮರೆಯಲಾಗದ ಕ್ಷಣ. ನನಗೂ ಏಜ್ ಆಗುತ್ತೆ, ಬಟ್ ಕೊನೆಗಳಿಗೆ ತನಕನೂ ಇಟ್ಸ್ ಆಲ್ ಪ್ರೌಡ್ ಮೂಮೆಂಟ್, ಅನ್ಫರ್ಗೆಟಬಲ್ ಮೂಮೆಂಟ್. ಇಷ್ಟು ಕುಟುಂಬದ ಒಂದು ಸಂತೋಷದ ಮೂಮೆಂಟ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕೆಂದ್ರೆ ಇಲ್ಲಿ ಕೆಲವೊಬ್ಬ ಕುಟುಂಬಸ್ಥರು ಭಾವುಕರು ಸಹ ಆಗ್ತಾ ಇದ್ದಾರೆ. ಅಂದ್ರೆ ಅಷ್ಟು ಸಂತೋಷ ಇಲ್ಲಿ ತುಂಬಿ ತುಳುಕ್ತಾ ಇರುವಂತಹದ್ದು ಅರುಣ್ ಯೋಗಿರಾಜ್ ಅವರನ್ನ ಬರಮಾಡ್ಕೊಳ್ಳಿ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಜಿ ವಿ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.